ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2025ನೇ ಇಸ್ವಿಯ ಜುಲೈ ಮಾಸದಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ರೀತಿ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ, ಜೂನ್ 7ರಂದು ಬದಲಾಗಿರುವಂತಹ ಈ ಕುಜನ ಬದಲಾವಣೆ ಆಗಿರ್ಬೋದು, ಮೇ ಮಾಸದಲ್ಲಿ ಆಗಿರುವಂತಹ ಈ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳ ಬದಲಾವಣೆ ಆಗಿರ್ಬೋದು, ಕೆಲವೊಂದು ರಾಶಿಗಳಿಗೆ ಈ ಜುಲೈ ಮಾಸದಲ್ಲಿ ಸಾಧಾರಣ ಮತ್ತು ಮಿಶ್ರ ಫಲಗಳನ್ನು ಕೊಡ್ತಾ ಇದ್ದರೆ, ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿ ಅದೃಷ್ಟ ಫಲಗಳನ್ನು ನೀಡ್ತಾ ಇದೆ. ಅದರಲ್ಲಿ ಒಂದು ರಾಶಿ ತುಲಾ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಅದ್ಭುತವಾಗಿ ಕೆಲವೊಂದು ಗ್ರಹಗಳು ಯೋಗಕಾರಕವಾಗಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ವಿಷಯಗಳನ್ನು ನಡ್ಕೊಳ್ಳೋದಕ್ಕೆ ಮತ್ತು ಈ ಮಾಸದಲ್ಲಿ ಆಗ್ತಾ ಇರುವಂತಹ ಶುಭ ಫಲಗಳೇನು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸವು ಅದ್ಭುತವಾಗಿರುತ್ತೆ ತುಲಾ ರಾಶಿಯವರಿಗೆ ಅನ್ನುವಂತಹ ವಿಷಯಗಳನ್ನು ನಾವು ಒಮ್ಮೆ ಗಮನಿಸುವುದಾದರೆ, ಈ ಮಾಸದಲ್ಲೇ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ರವಿ ಮತ್ತು ದೇವಗುರು ಆಗಿರುವಂತಹ ಬೃಹಸ್ಪತಿ ಅವರು ಕೂಡ ಭಾಗ್ಯಸ್ಥಾನದಲ್ಲಿರುವುದರಿಂದ ಈ ಮಾಸದಲ್ಲಿ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಹೊಸ ಸಿಹಿ ಸುದ್ದಿಗಳನ್ನು, ನಿಮಗೆ ಹೆಮ್ಮೆ ತರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಸಂತಾನದ ಮುಖಾಂತರ ನೀವು ಕೇಳಬಹುದು, ಅವರಿಂದ ಆನಂದವನ್ನು ಪಡೆಯಬಹುದು. ನಿಮ್ಮ ಹೆಸರು ಉಳಿಸಲು ಅಥವಾ ನಿಮಗೆ ಕೀರ್ತಿ ಗೌರವ ಪ್ರತಿಷ್ಠೆಯನ್ನು ಏರಿಸಲು ನಿಮ್ಮ ಸಂತಾನವು ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅಂದರೆ ಅವರ ಪಡೆಯುವಂತಹ ಅಂಕಗಳ ಮುಖಾಂತರ ಅಥವಾ ಅದೃಷ್ಟವಶಾತ್ ಅವರಿಗೆ ಸಿಗುವಂತಹ ಕೆಲವೊಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಸೀಟ್ ರ್ಯಾಂಕ್ ಪಡೆಯೋದ್ರಿಂದ ಫ್ರೀ ಸೀಟ್ ಸಿಗೋದಾಗಿರ್ಬೋದು, ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡೆಯೋದಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಯಶಸ್ವಿಯಾಗಿ ವ್ಯಾಪಾರಗಳನ್ನು ನಿರ್ವಹಣೆ ಮಾಡುವುದು, ಅದರಲ್ಲಿ ಲಾಭಗಳನ್ನು ಪಡೆಯೋದಾಗಿರ್ಬೋದು. ಈ ರೀತಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಹೆಮ್ಮೆ ತರುವಂತಹ, ನಿಮಗೆ ಸಂತೋಷವನ್ನು, ನಿಮಗೆ ಗೌರವವನ್ನು ತರುವಂತಹ ವಿಷಯಗಳು ನಿಮಗೆ ನಡೆಯುತ್ತೆ. ಅದೇ ರೀತಿ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಸಂತಾನ ಪ್ರಾಪ್ತಿ, ಸಂತಾನಕ್ಕೆ ಕೆಲವೊಂದು ದಿನಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಅಥವಾ ಸಂತಾನಕ್ಕೋಸ್ಕರ ಕಾದು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ಸಂತಾನ ಯೋಗಕ್ಕೆ ಮತ್ತು ವೃತ್ತಿ ಉದ್ಯೋಗಗಳ ವಿಷಯದ ಮೇಲೆ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಯಾವುದೇ ಆತಂಕವೂ ಇಲ್ಲದೆ ವಿದೇಶಿ ಪ್ರಯತ್ನಗಳು ಸಫಲೀಕೃತವಾಗಿರಬಹುದು. ಮುಖ್ಯವಾಗಿ ನೀವು ತುಂಬ ದಿನಗಳಿಂದ ನಿಮ್ಮಲ್ಲಿರುವಂತಹ ಒಂದು ಅರಿಕೆ ಆಗಿರ್ಬೋದು, ದೇವಸ್ಥಾನಗಳನ್ನು ಸಂದರ್ಶನ ಮಾಡಬೇಕು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ನುವಂತಹ ಕೆಲವೊಂದು ಬಯಕೆಗಳಾಗಿರಬಹುದು. ದೂರ ಪ್ರಾಂತಗಳಲ್ಲಿರುವಂತಹ ನಿಮ್ಮ ಸಂತಾನವನ್ನು ಮೀಟ್ ಮಾಡೋದು ಅಥವಾ ದೂರ ಪ್ರಾಂತ ಪ್ರಯಾಣಗಳಿಗೆ ಈ ಅನುಕೂಲವಾಗಿರುತ್ತೆ. ಅದೇ ರೀತಿ ಜುಲೈ 16ರಿಂದ ರವಿ ಮತ್ತಷ್ಟು ಬಲವಾಗಿರುವಂತಹ ಕಾರಣದಿಂದ ಈ ಸರ್ಕಾರದಿಂದ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅವರಿಗೆ ಉನ್ನತ ಹುದ್ದೆಗಳಾಗಿರ್ಬೋದು, ಅವರು ಅಂದ್ಕೊಂಡಿರುವಂತಹ ಪ್ಲೇಸ್ಗೆ ವರ್ಗಾವಣೆ ಆಗಿರ್ಬೋದು, ಸಾಮಾನ್ಯ ಪ್ರಜೆಗಳಿಗೆ ಈ ಗೌರ್ಮೆಂಟಿಂದ ಸಿಗಬೇಕಾಗಿರುವಂತಹ ಕೆಲವೊಂದು ಸ್ಕೀಮ್ಸ್ ಮುಖಾಂತರ ಹಣಕಾಸಿನ ಆಗಿರ್ಬೋದು, ಗೃಹಕ್ಕೆ ಸಂಬಂಧಪಟ್ಟಿರುವಂತಹ ಆಗಿರ್ಬೋದು, ಕೆಲವೊಂದು ಸರ್ಕಾರದಿಂದ ಸಿಗಬೇಕಾಗಿರುವಂತಹ ರಿಯಾಯಿತಿಗಳಾಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು, ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳನ್ನು ಅನುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಶುಕ್ರಗ್ರಹವು ತಾನು ಇರುವಂತಹ ಸ್ಥಾನವನ್ನು, ಅದೇ ರೀತಿ ಅಷ್ಟಮ ಸ್ಥಾನವನ್ನು ನೋಡುವುದರಿಂದ, ಶನಿ ಭಗವಾನ ಬಂದು ವೀಕ್ಷಣೆ ಮಾಡುವುದರಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ವಿವಾಹಕ್ಕೆ ಅನುಕೂಲವಾಗಿರುತ್ತೆ. ಕೆಲವೊಂದು ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ತುಲಾರಾಶಿ ಜಾತಕರಿಗೆ 6ನೇ ಮನೆಯಲ್ಲಿ ಷಷ್ಠಮ ಭಾವದಲ್ಲಿರುವಂತಹ ಶನಿ ಪರಮಾತ್ಮ ಒಳ್ಳೆಯ ವಿಷಯಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಶುಕ್ರನು ತಾನಿರುವಂತಹ ಸ್ಥಾನ ಮತ್ತು ಅಷ್ಟಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ
ವಿವಾಹ ವಿಷಯಗಳ ಅನುಕೂಲವಾಗಿ ನೀವು ಬಯಸ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ವಿವಾಹ ಪ್ರಸ್ತಾವನೆ ಮಾಡುವುದಾಗಿರ್ಬೋದು, ವಿವಾಹಗಳು ಕೂಡಿ ಬರುವುದಾಗಿರ್ಬೋದು, ಶುಭ ಕಾರ್ಯಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಸಂಸಿದ್ಧತೆ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು. ಇಂದಿನ ದಿನಗಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ದೂರ ಇರುವಂತಹ ಅಥವಾ ಕೋಪದಲ್ಲಿರುವಂತಹ ದಂಪತಿಗಳು ಮತ್ತೆ ಅನ್ಯೋನ್ಯತೆಯಿಂದ ತಮ್ಮ ಜೀವನವನ್ನು ಮುಂದುವರಿಸಲು ಈ ಮಾಸವು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಅನುಕೂಲ ವಿಷಯಗಳು ನಡೆಯುತ್ತೆ. ಅದೇ ರೀತಿ ಉದ್ಯೋಗ ಪ್ರಯತ್ನಗಳಾಗಿರಬಹುದು. ಮುಖ್ಯವಾಗಿ ಕೆಲವೊಂದು ಜಾತಕರಿಗೆ ಇಂದಿನ ದಿನಗಳಲ್ಲಿ ದೂರ ಆಗಿರುವಂತಹ ಕುಟುಂಬ ಸದಸ್ಯರು ಮತ್ತೆ ಹೊಂದಾಣಿಕೆಯಾಗುವುದು ಅಥವಾ ದೂರವಾಗಿರುವಂತಹ ಕೆಲವೊಂದು ವಿವಾದಗಳ ಮುಖಾಂತರ ದೂರ ಆಗಿರುವಂತಹ ಬಂಧುಗಳಾಗಿರ್ಬೋದು, ಮಿತ್ರಗಳಾಗಿರ್ಬೋದು, ಮತ್ತೆ ಒಂದಾಗುವುದಕ್ಕೆ ಶತ್ರುಗಳು ಮಿತ್ರರಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಮಾಡೋದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ. ಅಂದರೆ ಯಾವುದೋ ಒಂದು ಶುಭ ವಿಷಯ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಪ್ರಶಾಂತವಾಗಿರುವಂತಹ ಒಂದು ಆನಂದವಾಗಿರುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡುವುದಕ್ಕೆ ಆಗಿರುತ್ತೆ. ಮಧುಮೇಹವು ಡಯಾಬಿಟಿಕ್ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಂತಹ ಕಿಡ್ನಿಗೆ ಸಂಬಂಧಪಟ್ಟಂತಹ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೆ ಸೂಕ್ತ ನಿವಾರಣೆ ಕ್ರಮಗಳನ್ನು, ಅದಕ್ಕೆ ಸೂಕ್ತ ಟ್ರೀಟ್ಮೆಂಟನ್ನು ತಗೊಳ್ಳೋದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. 6ನೇ ಮನೆಯಲ್ಲಿರುವಂತಹ ಶನಿ ಭಗವಾನ ನಿಮಗೆ ಒಳ್ಳೆಯ ಯಶಸ್ಸಿನ ಅವಕಾಶಗಳನ್ನು ಕೊಡೋದಾಗಿರ್ಬೋದು, ಹೊಸ ಉದ್ಯೋಗ ಪ್ರಾಪ್ತಿಯನ್ನು ನೀಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಲಾಭಸ್ಥಾನಕ್ಕೆ ಬಂದಿರುವಂತಹ ಕುಜ ಕೇತು ಗ್ರಹಗಳು ಉತ್ತಮ ಯೋಗಕಾರಕವಾಗಿದ್ದಾವೆ ತುಲಾರಾಶಿಯವರಿಗೆ. ಯಾಕಂದರೆ ಧನಸ್ಥಾನಕ್ಕೆ ಇವರಿಬ್ಬರೂ ಕೂಡ ಯಜಮಾನರಾಗಿರ್ತಾರೆ. ಧನಸ್ಥಾನದಲ್ಲಿ ಕುಜ ಕೇತು ಗ್ರಹಗಳಿರುವುದರಿಂದ ಮುಖ್ಯವಾಗಿ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ನಿಮ್ಮ ಕುಟುಂಬ ಸದಸ್ಯರ ಮುಖಾಂತರ ಆಗಿರ್ಬೋದು, ನಿಮ್ಮ ಮಾತಿನ ಆಕರ್ಷಣೆ ಮುಖಾಂತರ ಆಗಿರ್ಬೋದು, ಸಹಜವಾಗಿ ನಿಮ್ಮಲ್ಲಿರುವಂತಹ ಕೆಲವೊಂದು ಸಾಮರ್ಥ್ಯಗಳು ಪ್ರತಿಭೆಯ ಮುಖಾಂತರ ಆಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಿ ತುಂಬ ಅನುಕೂಲವಿರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಹಣಕಾಸಿನ ಆದಾಯ ಸೋರ್ಸಸ್ ಆಗಿರ್ಬೋದು, ನಿಮಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಹೊಸ ಶುಭ ವಿಷಯವನ್ನು ಆರಂಭ ಮಾಡಬೇಕು ಅಂದರೆ ಅದು ಶುಭ ಕಾರ್ಯ ಆಗಿರ್ಬೋದು, ಮನೆಯಲ್ಲಿ ಯಾವುದಾದ್ರೂ ನಡೀತಾ ಇರುವಂತಹ ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಉಪನಯನ ಆಗಿರ್ಬೋದು, ಮತ್ತಿತರ ಶುಭ ಕಾರ್ಯಗಳಿಗೆ ಬೇಕಾಗಿರುವಂತಹ ಹಣಕಾಸಿನ ಸೌಲಭ್ಯ, ಅದಕ್ಕೆ ಸನ್ನದ್ಧತೆ ಮಾಡಬೇಕಾಗಿರುವಂತಹ ಅವಕಾಶಗಳು ಮತ್ತು ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದು ಆ ರೀತಿ ವ್ಯವಹಾರಗಳನ್ನು ಮುಂದುವರಿಸೋಣ ಈ ವರ್ಷ, ಈ ತಿಂಗಳು ಅನ್ನುವಂಥ ಕೆಲವೊಂದು ಆಲೋಚನೆಗಳಿಂದ ಅದನ್ನು ಆರಂಭ ಮಾಡೋದಕ್ಕೆ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಯಾಕಂದರೆ ಕುಜ ಕೇತು ಅದ್ಭುತವಾದ ಪ್ರಭಾವಿಯುತ ಅಂದರೆ ಪ್ರಭಾವವನ್ನು ನೀಡುವಂತಹ ಗ್ರಹಗಳಾಗಿರೋದ್ರಿಂದ, ಮಿತ್ರಗ್ರಹಗಳಾಗಿರೋದ್ರಿಂದ, ಮಿತ್ರಸ್ಥಾನದಲ್ಲಿರೋದ್ರಿಂದ ತುಲಾರಾಶಿಯವರಿಗೆ ಅದ್ಭುತವಾಗಿ ಈ ಮಾಸ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಯಾವುದಾದ್ರೂ ಒಂದು ನೀವು ಕೈ ಹಿಡಿದಿರುವಂತಹ ಕೆಲಸಗಳಲ್ಲಾಗಿರ್ಬೋದು, ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲಸಗಳನ್ನು ಮತ್ತೆ ಕೈ ಹಿಡಿದು ಅದರಲ್ಲಿ ಯಶಸ್ಸನ್ನು ಪಡೆಯೋದಾಗಿರ್ಬೋದು, ನಿಮಗೆ ಕೆಲವೊಂದು ಅನುಕೂಲವಾಗಿರುವಂತಹ ವಿಷಯಗಳು. ಅದೇ ರೀತಿ ಸರ್ಕಾರದ ಮುಖಾಂತರ ಸರ್ಕಾರ ಪರಿಚಯ ಮಾಡಿರುವಂತಹ ಕೆಲವೊಂದು ಸ್ಕೀಮ್ಸ್ ಮುಖಾಂತರ ನಿಮಗೆ ಪರೋಕ್ಷವಾಗಿ ಆಗಿರ್ಬೋದು, ಅಂದರೆ ಪ್ರತ್ಯಕ್ಷವಾಗಿ ಆಗಿರ್ಬೋದು, ಕೆಲವೊಂದು ಲಾಭಗಳನ್ನು ಬೆನಿಫಿಟ್ನ ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಈ ಸಂದರ್ಭ. ಏನಾದರೂ ಈ ಸರ್ಕಾರದಿಂದ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪೆಂಡಿಂಗ್ ಬಿಲ್ಸ್ ಆಗಿರ್ಬೋದು, ಪೆಂಡಿಂಗ್ ಇರುವಂತಹ ಕೆಲಸಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಪೂರ್ತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಸಪ್ತಮಾಧಿಪತಿ ಯಾರು ತುಲಾರಾಶಿಗೆ? 7ನೇ ಮನೆಯ ಅಧಿಪತಿ ಕುಜ ಆಗಿರೋದ್ರಿಂದ, ಯೋಗಕಾರಕ ಆಗಿರೋದ್ರಿಂದ ನಿಮಗೆ ಆಗದಿದ್ರೂ ಪರವಾಗಿಲ್ಲ, ನಿಮ್ಮ ಸಪ್ತಮದಲ್ಲಿರುವಂತಹ ಅಂದರೆ ಕಳತ್ರ ಸ್ಥಾನ, ಗಂಡ ಹೆಂಡತಿ ಸ್ಥಾನ ಆಗಿರೋದ್ರಿಂದ ನಿಮಗೆ ಆಗದಿದ್ರೂ ಅಟ್ಲೀಸ್ಟ್ ನಿಮ್ಮ ಸಂಗಾತಿಗೆ, ನಿಮ್ಮ ಪಾರ್ಟ್ನರ್ಗೆ ಕೆಲವೊಂದು ವಿಷಯಗಳು, ನೂತನ ಉದ್ಯೋಗ ಪ್ರಾಪ್ತಿ ಆಗಿರ್ಬೋದು, ಅಥವಾ ಅವರಿಗೆ ಬರಬೇಕಾಗಿರುವಂತಹ
ಈ ಆಸ್ತಿ ಹಂಚಿಕೆಗಳಾಗಿರಬಹುದು, ವಿಶೇಷವಾಗಿರುವಂತಹ ಒಂದು ಧನಸ್ಥಾನವನ್ನು ಅಥವಾ ಒಂದು ಯೋಗ ಸ್ಥಾನವನ್ನು ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ. ನೀವು ಯಾರ ಹತ್ರ ಇನ್ ಕೇಸ್ ಏನಾದರೂ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಪಾಲುದಾರಿಕೆ ವ್ಯವಹಾರ ಆಗಿರ್ಬೋದು, ಒಂದು ಜಾಯಿಂಟ್ ವೆಂಚರ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ರಿಲೇಟೆಡ್ ವೆಂಚರ್ಸ್, ಈ ರೀತಿ ವಿಷಯಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮಿಂದ ಅವ್ರಿಗೂ ಕೆಲವೊಂದು ವಿಷಯಗಳಲ್ಲಿ ಅಧಿಕ ಲಾಭಗಳನ್ನು ಪಡೆಯೋದಕ್ಕೆ ತುಲಾರಾಶಿಯವರಿಗೆ ಅದ್ಭುತವಾಗಿರುತ್ತೆ. ಸಕ್ಸಸ್ ಅನ್ನೋದಕ್ಕೆ ಕೇರ್ ಆಫ್ ಅಡ್ರೆಸ್ ತುಲಾರಾಶಿ ಅನ್ನೋ ರೀತಿಯಲ್ಲಿ ಈ ಮಾಸ ಅದ್ಭುತವಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳು ಬೇಕು, ಯಾಕಂದರೆ ಪ್ರಭಾವಿಯುತ ಗ್ರಹಗಳು, ಕುಜನ ಅನುಗ್ರಹ ಖಂಡಿತ ಕೆಲವೊಂದು ವಿಷಯಗಳಲ್ಲಿ ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕುಜನ ಪ್ರತಿನಿತ್ಯವೂ ಕುಜನ ಜಪ ಮಾಡುವುದಾಗಿರ್ಬೋದು, ಅಥವಾ ಪ್ರತಿ ಮಂಗಳವಾರವೂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದಾಗಿರ್ಬೋದು, ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವುದಾಗಿರ್ಬೋದು, ತುಲಾರಾಶಿಯವರಿಗೆ ಮತ್ತಷ್ಟು ಶುಭ ವಿಷಯಗಳನ್ನು, ಅದೃಷ್ಟ ವಿಷಯಗಳನ್ನು ತಂದುಕೊಡ್ತಾ ಇದೆ. ಸೊ ಒಟ್ಟಾಗಿ ನಿಮ್ಮಲ್ಲಿರುವಂತಹ ಒಂದು ಅಡಗಿರುವಂತಹ ಒಂದು ಪ್ರತಿಭೆ, ಸ್ಕಿಲ್, ಸಾಮರ್ಥ್ಯ, ಟ್ಯಾಲೆಂಟ್ ಅನ್ನೋದು ಈ ಕೆಲವೊಂದು ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಪ್ರಶಂಸೆಗಳಿಗೆ, ಸಂಸ್ಥೆಯ ಗುರುತುವಿಕೆಗೆ ನೀವು ಕಾರಣ ಆಗ್ತೀರಾ. ಆದ್ದರಿಂದ ಅದ್ಭುತವಾಗಿರುವಂತಹ ಮಾಸ ಈ ತುಲಾರಾಶಿಯವರಿಗೆ ಜುಲೈ ಮಾಸ ಅಂತ ಹೇಳ್ತಾ, ಮತ್ತಷ್ಟು ಶುಭ ಫಲಗಳು ನೀಡಲಿ ಅಂತ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತಷ್ಟು ಆಸಕ್ತಿಕರ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.